ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆರ್ಯ. ಇವತ್ತು ನಾವು ಬಂದಿರೋದು ಕರ್ನಾಟಕದ ಹೆಮ್ಮೆ ಆಗಿರುವ ರಾಜ ವಿಷ್ಣುವರ್ಧನ ಅವರು ಚೋಳರ ಮೇಲೆ ಜಯ ಸಾಧಿಸಿದ ನಂತರ ಈ ದೇವಸ್ಥಾನವನ್ನ ಕಟ್ಟಿಸಿದ್ದಾರೆ ಎಂಬ ಮಾತಿದೆ. ಇದು ಹೊಯ್ಸಳ ಶೈಲಿಯ ಈ ದೇವಸ್ಥಾನದಲ್ಲಿ 600ಕ್ಕಿಂತ ಹೆಚ್ಚು ಶಿಲ್ಪಿಗಳ ಕೆಲಸ ಇದೆ. ಇಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಅನೇಕ ಕಥೆಗಳು ಕೆತ್ತಲಾಗಿದೆ. ಒಂದೇ ಕಲ್ಲಿನಲ್ಲಿ ಹಲವು ಪದರಗಳ ಶಿಲ್ಪಗಳನ್ನು ನಿರ್ಮಿಸಲಾಗಿದೆ. ನಾವು ನಮ್ಮ ಇತಿಹಾಸವನ್ನ ಅರಿಯದೇ ಹೋದ್ರೆ ನಮ್ಮ ಭವಿಷ್ಯ ದುರ್ಬಲವಾಗುತ್ತದೆ. ಚನ್ನಕೇಶವ ದೇವಸ್ಥಾನ ನಮಗೆ ಹೆಮ್ಮೆ ಕೊಡುವ ಪರಂಪರೆ.